ನೇರವಾಗಿ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ನ ಭೇಟಿ ಮಾಡಿದ್ದೆ ನಾನು ಅಲ್ಲಿ. ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ನಿಮ್ ಮುಖ ನೋಡಿದ್ರೆ ಗೊತ್ತಾಯ್ತು. ಸಿಬಿಐ ಅದನ್ನ ಮಹಾನಾಯಕನ ಕೈವಾಡಿದ್ದ ನನಗೆ ಪ್ರೂಫ್ ಇದೆ ಅಂತಲ್ಲಿ 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ಎವಿಡೆನ್ಸ್ ಇದೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಸಿಡಿಗಳ ಹಿಂದೆ ಮಹಾನಾಯಕ. ನಿನ್ನೆಯಿಂದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಿಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ತಿರುವು ಸಿಕ್ಕಿದೆ. ಮಹಾಸ್ಫೋಟ, ಭಯಾನಕ ಸ್ಫೋಟ, ಯಾವ ಸ್ಫೋಟನಿಲ್ಲ, ಒಂದು ಸಣ್ಣ ತಿರುವು ಸಿಕ್ಕಿದೆ. ಮೊಟ್ಟ ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಸುಮಾರು 100 ಅಶ್ಲೀಲ ಸಿಡಿಗಳ ಪ್ರಕರಣದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಅನೇಕರು ಆ ವಿಡಿಯೋಗಳನ್ನು ನೋಡೂ ಇರ್ತೀರ. ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಮನೆ ಕೆಲಸದವರಿಂದ ಹಿಡಿದು ಪಕ್ಷದ ಕಾರ್ಯಕರ್ತೆಯರಿಂದ ಹಿಡಿದು ಅನೇಕರನ್ನ ದುರ್ಬಳಕೆನೋ ಸದ್ಬಳಕೆನೋ ಏನೋ ಒಂದು ಮಾಡಿಕೊಂಡಿರುವಂಥ ಒಂದು ಅಶ್ಲೀಲವಾದ ಸಿಡಿ ಅದು ಇಡೀ ದೇಶವೇ ತಲೆ ತಗ್ಗಿಸುವ ವಿಚಾರ ಮತ್ತು ಹಿರಿಗೌಡರ ಕುಟುಂಬ ಕೂಡ ತಲೆ ತಗ್ಗಿಸುವ ವಿಚಾರ ಆಗಿತ್ತು. ನಿನ್ನೆ ಹಿರಿಗೌಡರಾದಂಥ ದೇವೇಗೌಡರು ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿಯು ಸೇರಿದ ಹಾಗೆ ಹೈಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರ ಹೆಸರನ್ನು ಬಳಸಬಾರ್ದು ಅಂಥೇಳಿ. ಅದು ಸರಿ ಇದೆ, ದಟ್ ಇಸ್ ಗುಡ್. ಯಾಕಂದರೆ ನನ್ನ ಮನೆಯಲ್ಲಿ ನನ್ನ ಮಗನೋ ನನ್ನ ಮೊಮ್ಮಗನೋ ಯಾರೋ ಒಬ್ಬ ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ನಮ್ಮನ್ನು ಟ್ಯಾಗ್ ಮಾಡಿ ಮಾತಾಡೋದು, ಟೀಕೆ ಮಾಡೋದು ಅದು ಸರಿಯಲ್ಲ. ಯಾಕಂದರೆ ದೇವೇಗೌಡರು ಮತ್ತು ಅವರ ಹಿಸ್ಟರಿ ಅದನ್ನು ನಾನು ನಿನ್ನೆ ಒಂದು ಸ್ಕ್ರಿಪ್ಟ್ ಮಾಡ್ತಾ ನೋಡ್ತಾ ಇದ್ದೆ. ಏನು ಸಾಧನೆ ಮಾಡಿದ್ದಾರೆ, ಈ ದೇಶಕ್ಕೆ ಮಹತ್ತರವಾದಂತಹ ಕೊಡುಗೆಗಳನ್ನು ಗೌಡರು ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಇರ್ತಾನೆ ನನಗೆ ಒಂದು ಸ್ವಲ್ಪ ದಿಗ್ಭ್ರಮೆ ಆಗಿತ್ತು. TSR ಸುಬ್ರಹ್ಮಣ್ಯನ್ ಅಂತ ಹೇಳ್ಬಿಟ್ಟು ದೇವೇಗೌಡರ ಕಾಲದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು. ಅವರೊಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ, ದೇವೇಗೌಡರು ಏನಾದರೂ ಪೂರ್ಣಾವಧಿ ಅಂದರೆ 5 ವರ್ಷಗಳ ಕಾಲ ಪ್ರಧಾನಮಂತ್ರಿ ಏನಾದರೂ ಆಗಿದ್ರೆ ನೆಹರು ನಂತರ ಭಾರತ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ ಆಗಿರ್ತಿದ್ರಂತ. ಆ ಮಟ್ಟಿಗೆ ದೇವೇಗೌಡರ ಕೊಡುಗೆ ಇದೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ದೇಶ ಮತ್ತು ರಾಜ್ಯವನ್ನು ಆಳಿದ ಕೇವಲ 3.5 ವರ್ಷಗಳು. 3.5 ವರ್ಷದಲ್ಲಿ ಅನೇಕ ಸಾಧನೆಗಳು ಮಾಡಿದರೆ. ಮುಂದಿನ ದಿನ ಅದರ ಬಗ್ಗೆ ನಾನು ವಿವರಣೆಗಳನ್ನು ಕೊಡುತ್ತೀನಿ. ಅಂಥ ದೇವೇಗೌಡರ ಬಗ್ಗೆ ಅವರ ಮೊಮ್ಮಗ ಮಾಡಿದ್ದಾನೆ ಎನ್ನಲಾದ ಇಂಥ ಅಶ್ಲೀಲತೆಗೆ ಟ್ಯಾಗ್ ಮಾಡಿ ಮಾತಾಡೋದು, ಮತ್ತು ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅವರನ್ನು ತಗೊಂಡು ಬಂದು ಟ್ಯಾಗ್ ಮಾಡೋದು, ಕುಮಾರಸ್ವಾಮಿ ಚಿಕ್ಕಪ್ಪ ಇನ್ನೊಂದು ಅನ್ನೋದು, ಇದು ಯಾಕೆ ಅವ್ರಿಗೂ ಇರುಸು ಮುರುಸು ಆಗಿರ್ಬೋದು. ಅದಕ್ಕೆ ಹೈಕೋರ್ಟಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ದಟ್ಸ್ ರೈಟ್. ಅದರಲ್ಲಿ ಯಾವುದೇ ರೀತಿಯ ತಪ್ಪು ಅನ್ನು ಹುಡ್ಕೋಕ್ ಹೋಗಲ್ಲ. ರಾಜಕೀಯವಾಗಿ ನೋಡೋದಾದ್ರೆ ಒಂದ್ಸಲ ಮಗ ಅಂತಾರೆ, ರೇವಣ್ಣನ ಮಗ ಅಲ್ಲ ನನ್ನ ಮಗ, ಇನ್ನೊಂದ್ಸಲ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬನೇ ಬೇರೆ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ ಅಂದ್ರೆ ನಿಮಗೆ ಹೇಳಬೇಕಾಗ್ತದೆ. ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಹೇಳಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡಿದಾಗ ನಮ್ಮವನು, ಕೆಟ್ಟ ಕೆಲಸ ಮಾಡಿದಾಗ ಅವ್ನು ನಮ್ಮವನಲ್ಲ ಅಂತ ಹೇಳಬೇಕು. ಅಶ್ಲೀಲ ಸಿಡಿ ಮಾಡಿದ ನಮ್ಮವನೇ, ಬಿಟ್ಕೊಡಲ್ಲ ನಾವು, ಅವ್ನು ಮಾಡಿದ್ ಸರಿ ಅಂತ ಯಾರು ಹೇಳಕ್ಕಾಗಲ್ಲ. ಮತ್ತು ಈ ಥರ ಎಲ್ಲ ಮಾಡು, ಹೋಗು, ವಿಡಿಯೋ ಮಾಡ್ಕೋ, ಇದರಿಂದ ನಮ್ಮ ಕುಟುಂಬಕ್ಕೆ ಮುಜುಗರ ತಗೊಂಬ ಅಂತ ಹೇಳ್ಬಿಟ್ಟು ಯಾರೂ ಬಯಸೋದು ಇಲ್ಲ. ಹಾಗಾಗಿ ಅವರ ಕಾನೂನಾತ್ಮಕ ನಡೆ ಏನಿದೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡೋಣ. ಇನ್ನು ಈ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಸಿಡಿ ಅಂತಲೇ ಬರೋದು ನನಗೆ. ಆಯ್ತು, ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಏಪ್ರಿಲ್ 20ನೇ ತಾರೀಕು ಮೊದಲ ಹಂತದ ಚುನಾವಣೆ ಏನು ನಡೀತೋ ಅದಾದಮೇಲೆ ಅವರು ಜರ್ಮನಿ ಹೋಗ್ತಾರಂತೆ, ದುಬೈ ಹೋಗ್ತಾರಂತೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅದಾಗ್ತಿದೆ ಇದಾಗ್ತಿದೆ ಮಾತಾಡ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಒಂದು 2ನೇ ಹಂತದ ಚುನಾವಣೆ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ ಬಂದೇ ಬರ್ತಾರೆ. ಯಾಕಂದರೆ ಅವರ ತಂದೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಪ್ರಕರಣದಲ್ಲಿ? ಇದೇ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಒಂದು ಸಿಡಿಯಲ್ಲಿ ಒಬ್ಬ ಸಂತ್ರಸ್ತೆಯನ್ನು ಬಲವಂತವಾಗಿ ಬಳಸಿಕೊಳ್ಳಲಾಗಿದೆ. ಆಕೆಯ ದೂರಿನ ಅನ್ವಯ ಒಂದಿಷ್ಟು ರಾಡಿಗಳೆಲ್ಲ ನಡೀತು. ಆಮೇಲೆ ಆಕೆಯನ್ನು ಕಿಡ್ನಾಪ್ ಮಾಡಿ ಆಮೇಲೆ ಆಕೆಯನ್ನು ಅಪಹರಿಸಿದ್ದಾರೆ ಅಂತ ಹೇಳಿ ಆಕೆಯ ಮಗ ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ಆಧಾರದಲ್ಲಿ HD ರೇವಣ್ಣವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದನ್ನು ಷಡ್ಯಂತ್ರ. 40 ವರ್ಷದ ರಾಜಕೀಯದಲ್ಲಿ ನಾನು ಯಾವತ್ತೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಿರಲಿಲ್ಲ. ಇದು ರಾಜಕೀಯ ಷಡ್ಯಂತ್ರ ಅಂತೇಳಿ ರೇವಣ್ಣವರು ಮಾತಾಡ್ತಿದ್ದಾರೆ. ಈಗ 4 ದಿನ ನ್ಯಾಯಾಂಗ ವಶದಲ್ಲಿದ್ದಾರೆ. ತನಿಖೆಗೇನೋ ಅಸಹಕಾರ ತೋರ್ತಾ ಇದ್ದಾರೆ ಅಂಥೇಳಿ ಮಾಹಿತಿ ಪೇಪರ್ ಮೂಲಕ ಬರ್ತಿದೆ. ಸಹಕಾರನೋ ಅಸಹಕಾರನೋ ಏನು ಜರ್ನಲಿಸ್ಟ್ಗಳನ್ನು ಕೂರಿಸ್ಕೊಂಡು ಏನಾದರೂ ಪೊಲೀಸರು ಮಾಡ್ತಾರೆ, ಅದು
ಆಮೇಲಿನ ವಿಚಾರ ಅದು ಆಮೇಲೆ ಬರೋಣ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಭವಾನಿ ರೇವಣ್ಣ ಅವರನ್ನು ಕೂಡ ಕರೆಸಿ ಎನ್ಕ್ವೈರಿ ಮಾಡ್ತಾರೆ ಅಂತ ವಿಚಾರ ಬಂತು. ಆಮೇಲೆ ಅವ್ರ ಮಂಡಿ ನೋವು ಅವ್ರ ವಿಚಾರಣೆಗೆ ಬರೋಕ್ಕಾಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಹೊರಗೆ ಬಂತು. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಯಾರೇ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಮೊದಲನೇ ದಿನ ಹೇಳ್ತಾರೆ. ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದಿಲ್ಲ ಪ್ರಶ್ನೆ. ಅದಾದ್ಮೇಲೆ ರಾಜಕೀಯ ಷಡ್ಯಂತರ ಅಂತಾರೆ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಸಿಡಿಗಳ ಹಿಂದೆ, ಈ ಪೆನ್ ಡ್ರೈವ್ಗಳ ಹಿಂದೆ ಒಬ್ಬ ಮಹಾನಾಯಕ ಇದ್ದಾರೆ ಅಂತ ಹೇಳ್ತಾರೆ. ಮತದಾನಕ್ಕೆ 5 ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನು ಬಿಟ್ಟಿದ್ದಾರೆ ಮಹಾನ್ ನಾಯಕರು. ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದ ಹಾಗೆ ಎಲ್ಲ ಪ್ರಕರಣದ ರೂವಾರಿ ಆದಂಥವನು ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆದಂತಹ ಕಾರ್ತಿಕ್ ಅನ್ನೋನು. ಆ ಕಾರ್ತಿಕ್ ಒಂದು ವಿಡಿಯೋ ಮಾಡಿಬಿಡ್ತಾನೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾವುದೋ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಆ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಸ್ವಲ್ಪ ಗಲಾಟೆ ಆಗಿರ್ತದೆ. ನಾನು ಸುಮಾರು 10-15 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ ಕೆಲಸ ಮಾಡ್ತಿದ್ದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಗರ್ಭಿಣಿ ಹೆಂಡತಿಯನ್ನು ಸೇರಿಸಿ ನನಗೂ ಅವರು ಹೊಡೆದ್ರು. ಹಾಗಾಗಿ ನಾನು ಕೆಲಸ ಬಿಟ್ಟಿದ್ದೆ. ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಕೆಲವು ಅಶ್ಲೀಲ ವಿಡಿಯೋಗಳು ಅವ್ರ ಮೊಬೈಲಲ್ಲಿತ್ತು. ಅದನ್ನು ನಾನು ಯಾವುದೋ ಒಂದು ಸಮಯ ಸಂದರ್ಭ ನೋಡಿ ನನ್ನ ಮೊಬೈಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಆಮೇಲೆ ಪೆಂಡ್ರೈವ್ ಮಾಡಿ ಇಟ್ಕೊಂಡಿದ್ದೆ. ಇವರಿಂದ ನನಗೆ ಅನ್ಯಾಯ ಆಗಿದೆಯಲ್ಲ, ಮುಂದೊಂದು ದಿನ ಇದು ಇಟ್ಕೊಂಡಾದ್ರೂ ನಾವು ನ್ಯಾಯ ಪಡ್ಕೊಳ್ಳೋಣ ಅಂತ ನಾನು ಇದ್ದೆ. ಬ್ಲ್ಯಾಕ್ ಮೇಲೋ ಇನ್ನೊಂದು ಮೇಲೋ ಅದು ಆಮೇಲೆ ಯೋಚನೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಕಾಂಗ್ರೆಸ್ಸು ನಾಯಕರನ್ನ ಭೇಟಿಯಾದೆ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವ್ರನ್ನೆಲ್ಲ ನಾನು ಭೇಟಿಯಾಗಿದ್ದೆ. ಇಲ್ಲೆಲ್ಲೂ ನನಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಯಿತು. ಆಮೇಲೆ BJPಯಿಂದ ಇದೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ದೇವರಾಜಗೌಡ ಅಂತ ಹೇಳ್ಬಿಟ್ಟು ಒಬ್ಬ ವಕೀಲರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಾನು ಪೆನ್ಡ್ರೈವ್ ಕೊಟ್ಟೆ. ಆಮೇಲೆ ದೇವರಾಜಗೌಡ ಹೇಳಿದ್ರೆ ಅವ್ರೇನು ಪೆನ್ಡ್ರೈವ್ ನನಗೆ ಕೊಡಲಿಲ್ಲ. ನಾನು ಅದನ್ನು ಕಾಪಿ ಮಾಡ್ಕೊಂಡು ಪೆನ್ಡ್ರೈವ್ ವಾಪಸ್ ಕೊಟ್ಟೆ. ಅದಕ್ಕೆ ಸಂಬಂಧಪಟ್ಟಂಗೆ CCTV ಫುಟೇಜ್ ನನ್ನ ಹತ್ರ ಇದೆ ಅಂತ ಅದನ್ನು ನಿನ್ನೆ ರಿಲೀಸ್ ಮಾಡಿದ್ರು. ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ, ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ಅದಾದ್ಮೇಲೆ ಇದ್ದಕ್ಕಿದ್ದ ಹಾಗೆ ಇನ್ನೇನು 2 ದಿನ ಚುನಾವಣೆ ಇದೆ ಅನ್ಬೇಕಾದ್ರೆ ಮೊನ್ನೆ ಏಪ್ರಿಲ್ 26 ಏಪ್ರಿಲ್ 24ನೇ ತಾರೀಕು ಈ ಪೆನ್ ಡ್ರೈವ್ ಇಡೀ ಹಾಸನ ತುಂಬಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಇಟ್ಟಾಡ್ತವೆ. ಆ ಒಂದು 2-3 ದಿವಸ ಯಾವುದೇ ಮೀಡಿಯಾಗಳು ಕೂಡ ಇದನ್ನು ಸುದ್ದಿ ಮಾಡಲ್ಲ. 1-2-3 ಡಿಜಿಟಲ್ ಮೀಡಿಯಾಗಳು ಇದನ್ನು, ಒಂದು ವೆಬ್ಸೈಟ್ಗಳು ಇದನ್ನು ಮುಂಚೂಣಿಗೆ ತರ್ತವೆ. ಈ ಚರ್ಚೆಗಳಾದ ಮೇಲೆ ಒಂದಿಷ್ಟು ಕಂಪ್ಲೇಂಟ್ ದೂರ ದಾಖಲಾಯಿತು. ದೂರ ದಾಖಲೆಲ್ಲ ಆದಮೇಲೆ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಸುದ್ದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ದೇವರಾಜ್ ಅವರು ನಿನ್ನೆ ಕರೆದಂಥ ಒಂದು ಪ್ರೆಸ್ ಮೀಟು, ಆ ಪ್ರೆಸ್ ಮೀಟ್ನಲ್ಲಿ ನೇರವಾಗಿ ಈ ಸಿಡಿಗಳನ್ನು, ಈ ಪೆನ್ ಡ್ರೈವನ್ನು, ಈ ಅಶ್ಲೀಲ ವಿಡಿಯೋಗಳನ್ನು ಅದನ್ನು ಬ್ಲರ್ ಮಾಡದೆ ಅದಾಗಲೇ SIT ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇನ್ನು ಮುಂದೆ ಯಾರಾದರೂ ವಿಡಿಯೋಗಳನ್ನು ಶೇರ್ ಮಾಡೋದು, ಅದನ್ನು ಹಂಚೋದು, ಅದನ್ನು ಇನ್ನೊಬ್ರಿಗೆ ಕೊಡೋದು, ತೋರಿಸೋದು, ಇವೆಲ್ಲ ಮಾಡಿದ್ರೆ ಮೊಬೈಲಲ್ಲೂ ಇಟ್ಕೊಂಡ್ರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಬಿಕಾಸ್ ಆಫ್ ಅದರಲ್ಲಿ ಅನೇಕ ಹೆಣ್ಣು ಮಕ್ಕಳು ಇದ್ದಾರೆ. ಅವರ ಬದುಕಿನ ಪ್ರಶ್ನೆ ಇದು, ಅವರ ಮರ್ಯಾದೆಯ ಪ್ರಶ್ನೆ. ಅವ್ರು ನಾಳೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಯಾರ್ದಾದ್ರೂ ಮೊಬೈಲಲ್ಲಿ ಆ ಥರದ ವಿಡಿಯೋಗಳಿದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಯಾರ್ದು ಫಾರ್ವರ್ಡ್ ಮಾಡೋದು ಕಂಡು ಬಂತಂದರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕೆಲವೊಂದು ಸೆಕ್ಷನ್ ಪ್ರಕಾರ ಅವ್ರನ್ನ ಬಂಧಿಸಬೇಕಾಗತ್ತೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ದೇವರಾಜಗೌಡ ಅವರ ಪ್ರೆಸ್ ಮೀಟ್ನಲ್ಲಿ ಅದೇ ಹೇಳಿದ್ದು. ಇಂಥ ಒಂದು ಅಶ್ಲೀಲ ವಿಡಿಯೋವನ್ನು ನಾನು ನನ್ನ ಕೈಲಿ ಇಟ್ಕೊಂಡಿದ್ದೆ. ನೋಡೋಣ, ಒಂದು ಸಮಯ ಸಂದರ್ಭ ಬಂದರೆ ಅವ್ರ ವಿರುದ್ಧ ಆ್ಯಕ್ಷನ್ ತಗೊಳ್ಳೋಣ, ಅವ್ರ ವಿರುದ್ಧ ಕ್ರಮ ತಗೊಳ್ಳೋಣ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತೇಳಿ ನಾನು ಇದ್ದೆ. ಆದರೆ ಅಷ್ಟರಲ್ಲಿ ಕಾರ್ತಿಕ್ ಅನ್ನೋನು ದೇವರಾಜೇಗೌಡನಿಗೆ ನಾನು ಈ ಪೆನ್ ಡ್ರೈವ್ ಕೊಟ್ಟಿದ್ದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟ್ ಪ್ರಕಾರವಾಗಿ ನೋಡೋದಾದರೆ ದೇವರಾಜೇಗೌಡನೇ ಆ ಪೆನ್ ಡ್ರೈವನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ಅಂತೇಳಿ ನನ್ನ ಮೇಲೆ ಆರೋಪ ಬರ್ತವೆ. ಇವತ್ತು ಹೇಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರತಿಕೃತಿಗೆ ಕೆರ ತಗೊಂಡು, ಚಪ್ಪಲಿ ತಗೊಂಡು, ಪೊರ್ಕೆ ತಗೊಂಡು ಹೊಡಿತಿದ್ದಾರೋ, ನಾಳೆ ನನಗೂ ಹೊಡಿಬೋದು. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಈ ಪೆನ್ ಡ್ರೈವು ನಾನು ರಿಲೀಸ್ ಮಾಡಿಲ್ಲ, ನನ್ನ ಹತ್ರ ಇದ್ದಿದ್ದು ನಿಜ. ಕಾರ್ತಿಕ್ಕು ನನಗಿಂತ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿದ್ದ, ಡಿ.ಕೆ. ಶಿವಕುಮಾರ್, ಸುರೇಶ್ ಇಂಥವರೆಲ್ಲ ಭೇಟಿ ಹಾಕಿ ಬಂದಿದ್ದ. ಇವ್ರುಗಳೇ ರಾಜಕೀಯ ಲಾಭಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ನಲ್ಲ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ನ ಭೇಟಿ ಮಾಡಿದ್ದೆ ನಾನಲ್ಲಿ. ಇದೇ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ್ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ. ಇನ್ನು ಹಾಸನದ ಎಲೆಕ್ಷನ್ನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಯಾವ ಮೈತ್ರಿ? BJP ಮತ್ತು JDS ಮೈತ್ರಿ ಅಭ್ಯರ್ಥಿ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾದಂತಹ ರೇವಣ್ಣನವರನ್ನು ಸೋಲಿಸೋದಕ್ಕೆ BJPಯವನಾದ ನಾನು ಯಾಕೆ ಟ್ರೈ ಮಾಡ್ತೀನಿ? ನನಗೇನು ಹುಸ್ನಾಯ್ ಕಚ್ಚಿದ್ಯಾ? ಇನ್ನು JDSನವರೇ ಈ ಪೆನ್ ಡ್ರೈವ್ನ ರಿಲೀಸ್ ಮಾಡ್ತಾರೆ ಅಂದರೆ ತಮ್ಮ ಅಭ್ಯರ್ಥಿಯ ಮಾನಹರಣ ಮಾಡಿ, ಚಾರಿತ್ರ್ಯ ಹರಣ ಮಾಡಿ ಒಂದು ಸೀಟನ್ನು ಸೋಲೋದಕ್ಕೆ ಕೊಟ್ಟಿದ್ದೇ 3 ಸೀಟು.
ಅದ್ರಲ್ಲಿ ಒಂದನ್ನ ಹಿಂಗೆ ಪುಕ್ಕಟೆ ಅದು ದೇವೇಗೌಡರ ಕುಟುಂಬದ ಒಂದು ಕುಡಿ, ಅವರನ್ನು ಸೋಲಿಸೋದಕ್ಕೆ JDS ಮುಂದಾಗುತ್ತಾ, ಕುಮಾರಸ್ವಾಮಿ ಅವರು ಮುಂದಾಗ್ತಾರಾ? ಯಾವುದು ಹುಚ್ಚಿಡ್ದಿಲ್ಲ ಇವ್ರು ಯಾರಿಗೂ. ಇದು ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗೋದು. ನನಗಿಂತ ಮುಂಚಿತವಾಗಿ ಕಾರ್ತಿಕ್ DK ಶಿವಕುಮಾರ್ ಭೇಟಿಯಾಗಿದ್ದ. DK ಶಿವಕುಮಾರ್ ನನ್ನ ಜೊತೆ ಮಾತನಾಡಿದಂಥ ಆಡಿಯೋ ಕಾನ್ವರ್ಸೇಷನ್ ನನ್ನ ಹತ್ರ ಇದೆ. LR ಶಿವರಾಮೇಗೌಡ, BJP ಅವರೇ, LR ಶಿವರಾಮೇಗೌಡ ಇವರ ಮುಖಾಂತರ ನನಗೆ ಮಾತನಾಡಿದ್ದಾರೆ, ಆಮಿಷ ಒಡ್ಡಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ನನಗೆ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಹೇಳಿ ಒಂದು ಪ್ರೆಸ್ ಮೀಟನ್ನು ಕರೆದ್ಬಿಟ್ಟು ದೇವರಾಜೇಗೌಡ ಹೇಳ್ತಾರೆ. ಕಾಂಗ್ರೆಸ್ಸಿಗೆ ಇದರಿಂದ ಲಾಭ ಆಗ್ತದೆ. ಎಲ್ಲಾ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಸ್ನೇಹಿತರೆ, ರಾಜಕೀಯವಾಗಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣನವರನ್ನ ಹಣಿಯೋದು, ರಾಜಕೀಯವಾಗಿ ನೋಡೋದಾದ್ರೆ ಅಂತ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣನವರನ್ನ ಹಣಿಯೋದು, ಪ್ರಜ್ವಲ್ ರೇವಣ್ಣವರನ್ನ ಮುಗಿಸೋದು, ರಾಜಕೀಯ ಮುಗಿಸೋದು, ಆ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಮುಜುಗರ ತರುವುದರಲ್ಲಿ ಲಾಭ ಏನಾದರೂ ಇತ್ತು ಅಂದ್ರೆ ಅದು ಕಾಂಗ್ರೆಸ್ಗೆ ಇರೋದು ಸದ್ಯದ ಮಟ್ಟಿಗೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ, ಒಂದ್ ಕಡೆ ನನ್ನ ಮಗ ಇದ್ದಂಗೆ ಅನ್ನೋ ಕುಮಾರಸ್ವಾಮಿ, ಇನ್ನೊಂದು ಆ್ಯಂಗಲ್ನಲ್ಲಿ ಈ ಥರದ ಪ್ರಕರಣ ಹೊರಗೆ ಬಿದ್ದಾಗ ಇದಕ್ಕೂ ನನಗೆ ಸಂಬಂಧನೇ ಇಲ್ಲ, ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ, ದೇವೇಗೌಡರ ಮಕ್ಕಳಾದ ತಕ್ಷಣ ಏನು ಒಟ್ಟಿಗೆ ಇರ್ತೀವ, ಅವ್ರು ಏನು ಮಾಡ್ತಾರೆ ಅದಕ್ಕೆಲ್ಲ ನಾವು ಜವಾಬ್ದಾರರ ಅಂತ ಅವರು ಕುಮಾರಸ್ವಾಮಿ ಕೊಟ್ಟಂಥ ಸ್ಟೇಟ್ಮೆಂಟ್ ಆಧಾರದಲ್ಲಿ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಆಳ ಅರಿವು ಅಗಲ ಏನು ಇರಲ್ಲ, ಸತ್ಯ ಇರ್ಬೋದು ಸುಳ್ಳು ಇರ್ಬೋದು, ಅಲ್ಲಿ ತನಿಖೆ ಮಾಡ್ತಾರೆ. ಕುಮಾರಸ್ವಾಮಿ ಅವರೇ ಖುದ್ದು ಈ ಪೆನ್ ಡ್ರೈವ್ನಲ್ಲಿ ಇಂಟ್ರೆಸ್ಟ್ ತಗೊಂಡು ಪ್ರಜ್ವಲ್ ರೇವಣ್ಣ ಅವರನ್ನು ಮುಗಿಸೋದಕ್ಕೆ ತಮ್ಮ ಮಗನನ್ನು ಹಾಸನದಲ್ಲಿ ಮತ್ತು ರಾಜಕೀಯದಲ್ಲಿ ಸರ್ವೈವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೇರೆಲ್ಲೂ ಕೂಡ ಬೆಳೆ ಬೇಯ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಎರಡೆರಡು ಸಲ ಸೋಲು ಬೇರೆ ಉಂಟಾಗಿದೆ. ಹಾಗಾಗಿ ಅವರನ್ನು ಸರ್ವೈವ್ ಮಾಡೋದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣನಿಗೆ ಚೆನ್ನಾಗಿರುವಂಥ ಪ್ಲೇಸ್ನಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಹಾಗಾಗಿ ಅವರೇ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾರೆ. ಆ ಚರ್ಚೆಯಲ್ಲೂ ಸುಳ್ಳಿದೆಯೋ ಪೊಳ್ಳಿದೆಯೋ ನಿಜ ಇದೆಯೋ ಎಲ್ಲದೂ ತನಿಖೆ ಆಗಬೇಕು. ಮತ್ತು ಕುಟುಂಬದಲ್ಲಿ ರಾಜಕೀಯ ಉದ್ದೇಶಗಳು ಏನು ಬೇಕಾದ್ರೆ ಇರ್ಬೋದು, ಹಾಗಂತ ಕುಟುಂಬದ ಒಳಗಡೆನೆ ತಮ್ಮ ಸದಸ್ಯರನ್ನ ಮುಗಿಸೋ ಪ್ರಯತ್ನ ಮಾಡ್ತಾರೆ. ಇದರಿಂದ ಯಾವ ರೀತಿಯಲ್ಲಿ ಪಕ್ಷ ಮುಜುಗರಕ್ಕೀಡಾಗ್ತದೆ ಅನ್ನುವಂಥ ಕ್ಲಾರಿಟಿ ಕುಮಾರಸ್ವಾಮಿಗೆ ಇಲ್ವಾ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಈ ಎಲ್ಲದರ ನಡುವೆ, ಇವೆಲ್ಲ ಡೆವಲಪ್ಮೆಂಟ್ಗಳ ನಡುವೆ ಒಂದು ಸುದ್ದಿ ಹೊರಗೆ ಬಂದಿದೆ. ದೇವರಾಜೇಗೌಡ ಹೇಳಿದಂಥ ಒಂದು ಪ್ರಮುಖವಾದಂಥ ವಿಚಾರ, ಈ ಪೆನ್ ಡ್ರೈವ್ಗಳನ್ನು ಬಿಡುಗಡೆ ಮಾಡಿದ್ದು, ಅದು ಹೆಣ್ಣು ಮಕ್ಕಳನ್ನು ಬ್ಲರ್ ಮಾಡದೆ ಅವರ ಮಾನಹರಣ ಮಾಡಿದ್ದು, ಇವೆಲ್ಲದರ ಖಳನಾಯಕ DK ಶಿವಕುಮಾರ್. ಅಂದರೆ DCM ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ ಈ CDಯ ರೂವಾರಿಗಳು. ಅವರು ಇದರ ಮೂಲಕ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲೋ ಥರ, ಹೆಚ್ಚು ಸ್ಥಾನವನ್ನು ಪಡೆಯೋ ಥರ, ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭ ಆಗೋ ಥರ ಸಂಚನ ಮಾಡಿದ್ದಾರೆ. ಈ ಪೆನ್ ಡ್ರೈವ್ ಅಂದರೆ ಈ CD, ಈ ಸೆಕ್ಸ್ ಪೆನ್ ಡ್ರೈವ್ಗಳ ಹಿಂದೆ DK ಶಿವಕುಮಾರ್ ಇದ್ದಾರೆ. ಮತ್ತು ಸರ್ಕಾರಿ ಪ್ರಾಯೋಜಿತ ಡಿಸ್ಟ್ರಿಬ್ಯೂಷನ್ ಇದು, ಇದರಲ್ಲಿ CM ಕೂಡ ಇದ್ದಾರೆ ಅಂಥೇಳಿ ಒಬ್ಬ BJPಯ ಕಾರ್ಯಕರ್ತನಾಗಿ, BJPಯ ಮಾಜಿ ಕ್ಯಾಂಡಿಡೇಟ್ ಆಗಿ, ಒಬ್ಬ ವಕೀಲರಾಗಿ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು. ಅವರಲ್ಲಿ ನೇರವಾಗಿ ಈಗ ಚರ್ಚೆ ನಡೀತಿರೋದು DK ಶಿವಕುಮಾರ್ ಸುತ್ತಮುತ್ತ. ಮೊಟ್ಟ ಮೊದಲನೇದಾಗಿ ಅವರು ರಿಲೀಸ್ ಮಾಡಿದಂಥ ಆಡಿಯೋ, ಆ ಆಡಿಯೋದಲ್ಲಿ LR ಶಿವರಾಮೇಗೌಡ ದೇವರಾಜೇಗೌಡ ಹತ್ರ ಮಾತಾಡುವಂಥ ತುಣುಕಿದೆ. ಅದನ್ನು ನೀವು ನೋಡ್ಕೊ ಬನ್ನಿ. ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ, ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ, ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ದೇವರಾಜೇಗೌಡರು LR ಶಿವರಾಮೇಗೌಡರ ಹತ್ರ ಮಾತಾಡಿದ ಮೇಲೆ, ನೋಡಪ್ಪ DK ಶಿವಕುಮಾರ್ ಹತ್ರ ಕೊಡ್ತೀನಿ, ಏನಿದೆ ಎಲ್ಲ ವಿಚಾರ ಹೇಳೋ, ನಿನ್ನ ಜೊತೆ ನಾವಿದ್ದೀವಿ ಅಂಥೇಳಿ ಅವ್ರು ಕೊಡ್ತಾರೆ. ಹಲೋ ದೇವರಾಜೇಗೌಡ ಹೇಳಪ್ಪ ಅಂತ ಏನು ಹೇಳಿ DK ಶಿವಕುಮಾರ್ ಒಂದು 10 ಸೆಕೆಂಡ್ ಮಾತಾಡೋದು ಮಾತ್ರ ಅಲ್ಲಿ ರಿಲೀಸ್ ಆಗ್ತದೆ. ಇನ್ನೂ 1-1.5 ಗಂಟೆ ಮಾತಾಡಿದ್ದಿದೆ ಅಂತ ಇವ್ರು ಹೇಳ್ತಾರೆ. ಅದು ಇನ್ನೂ ಬಿಡುಗಡೆ ಮಾಡಿಲ್ಲ. ಅದು ನಾನು SIT ಕೊಡ್ತೀನೋ, CBI ಕೊಡ್ತೀನೋ, ನನಗೆ SIT ಮೇಲೆ ನಂಬಿಕೆ ಇಲ್ಲ, ನಾನು CBI ಕೊಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತೇಳಿ ದೇವರಾಜೇಗೌಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವತ್ತು ರಾತ್ರಿನೇ, ಅಂದರೆ ನಿನ್ನೆ ರಾತ್ರಿನೇ DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫೈ ಕೊಡ್ತಾರೆ. ಈ ವಿಚಾರದಲ್ಲಿ ನನಗೂ ಈ ಪೆನ್ ಡ್ರೈವ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ನ ಮೇಲೆ ವ್ಯರ್ಥ ಆರೋಪ ಮಾಡ್ತಾ ಇದ್ದಾನೆ, ಈ ಚಿಲ್ಲರೆಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ DK ಶಿವಕುಮಾರ್ ಹೇಳ್ತಾರೆ. ಅದನ್ನು ನೋಡ್ಕೊ ಬನ್ನಿ. ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವ್ನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ. ಸ್ನೇಹಿತರೆ, ಈಗ ನಾವು ಚರ್ಚೆ ಮಾಡಬೇಕಾಗಿದ್ದು ಕರ್ನಾಟಕದಲ್ಲಿ ಸಂಚಲನವನ್ನುಂಟು ಮಾಡಿದ 2 CD ಪ್ರಕರಣಗಳು. ಒಂದು ರಮೇಶ್ ಜಾರಕಿಹೊಳಿ, ಇನ್ನೊಂದು ಪ್ರಜ್ವಲ್ ರೇವಣ್ಣ. 2 ಪ್ರಕರಣಗಳ ಆಳ ಅಗಲ ಬೇರೆ ಇರ್ಬೋದು, 2 ಪ್ರಕರಣಗಳ ವಿಚಾರಗಳು ಬೇರೆ ಇರ್ಬೋದು, 2 ಪ್ರಕರಣಗಳಿಗೆ ಒಂದಕ್ಕೊಂದು ಸಾಮ್ಯತೆ ಇಲ್ಲದೆ ಇರ್ಬೋದು. ಆದರೆ 2
ಮುಂಚೂಣಿಯಲ್ಲಿರುವಂತಹ ಪ್ರಭಾವಿ ನಾಯಕರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿದೆ. ಈ ಹಿಂದೆ ಕರ್ನಾಟಕದಲ್ಲಿ ಹಾಲಪ್ಪ ಅವರದಿರ್ಬೋದು, ರಘುಪತಿ ಭಟ್ಟು, ರೇಣುಕಾಚಾರ್ಯ, ಆಮೇಲೆ 70-80ರಲ್ಲಿ ಈಜಾಡಿದ ಮೇಟಿ, ಈ ಥರದ ಅನೇಕ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ. ಒಂದಿಷ್ಟು ಚರ್ಚೆ ತಮಾಷೆಗೆ ಮುಗಿದು ಹೋಗ್ತದೆ ಅದು. ಆಮೇಲೆ ಅದೇನೋ ಆ ಥರದ ಆ ದೊಡ್ಡ ಮಟ್ಟದ ರಾಮದಾಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಆ ದೊಡ್ಡ ಮಟ್ಟಿಗೆ ಅದೇನೋ ಕಾನ್ಸೆಪ್ಟ್ ಅಂತ ಅನಿಸ್ಲಿಲ್ಲ. ಈ ಮುತ್ತು ಕೊಡೋದು, ಇನ್ನೊಂದು ಅದು ಇದೆಲ್ಲ ಈ ಸಣ್ಣ ಪುಟ್ಟದ್ದು, ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆದಿರೋದು, ಸದಾನಂದ ಗೌಡರ ಒಂದು ವಿಡಿಯೋ ಕಾಲಿಗೆ ಸಂಬಂಧಪಟ್ಟಿದ್ದು, ಅದು ಅವ್ರದ್ದು ಎನ್ನಲಾದ. ನೀವೆಲ್ಲ ಅವರದ್ದು ಎನ್ನಲಾದ ಅಂತಲೇ ನೋಡ್ಕೋಬೇಕಾಗ್ತದೆ. ಯಾಕಂದರೆ ಯಾವುದೇ ಈ ರೀತಿಯ CD ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದು ನಾವು ನೋಡೇ ಇಲ್ಲ. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಜೈಲು ಶಿಕ್ಷೆ ಆಯಿತಾ, ಅವ್ರಿಗೆ ನೇಣು ಹಾಕಿದ್ರಾ, ನೇಣು ಸಾಯಲಿ, ಒಂದು ತಿಂಗಳು ಕೂಡ ಯಾರು ಕೂಡ ಜೈಲಲ್ಲಿ ಕೂತಿದ್ದು ನಾವು ನೋಡಲಿಲ್ಲ. ಆಮೇಲೆ ಈ ಲೈಂಗಿಕ ವಿಚಾರ ಇದೆಯಲ್ಲ, ಈ ಸೆಕ್ಸ್ ವಿಚಾರದಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಇಬ್ಬರಿಗೆ ಒಪ್ಪಿಗೆ ಇತ್ತು ಅಂದರೆ ಅದು ಅಫೆನ್ಸ್ ಆಗೋದೇ ಇಲ್ಲ. ಅದು ಕೆಲವೊಮ್ಮೆ ಪರಸ್ಪರ ಒಪ್ಪಿಗೆಯಿಂದ ಆಗುತ್ತೆ, ಮುಂದೊಂದು ದಿನ ಏನೋ ಬ್ಲ್ಯಾಕ್ ಮೇಲು ಇನ್ನೊಂದೆಲ್ಲ ನಡೆದು ಬಿಟ್ಟು ನನಗೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ದೆ, ಇದು ಮಾಡ್ದೆ ಅಂತೇಳಿ ಕತೆಗಳನ್ನು ಹೊಡೆಯೋದನ್ನ ನೋಡಿದ್ದೀವಿ. ಅದು ತನಿಖೆಯಲ್ಲಿ ಕೆಲವು ಸಲ ಬಿದ್ದು ಹೋಗ್ತವೆ, ಇಲ್ಲ ಗೆದ್ದು ನಿಲ್ತವೆ, ಅಮಾಯಕರು ಬಲಿ ಆಗ್ತಾರೆ, ಇಲ್ಲ ಏನೋ ಒಂದು ಕತೆಗಳು ಹೋಗ್ತವೆ. ಆ ಪ್ರಕರಣಗಳು ಬೇರೆ ಬೇರೆ ಥರದಲ್ಲಿ ಹೋಗ್ತವೆ. ಹಾಗಾಗಿ ಇಬ್ಬರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದರೆ ಅದು ನಿಮಗೆ ಅಫೆನ್ಸ್ ಅಂತ ಆಗೋದೇ ಇಲ್ಲ. ಅದೆಲ್ಲಾದರೂ ಈಗೆಲ್ಲ CD ಮಾಡುವ, ಏನದು ರೆಕಾರ್ಡ್ ಮಾಡುವ ತೆವಲುಗಳೆಲ್ಲ ಇರ್ತವೆ. ಕೆಲವರು ಉದ್ದೇಶಪೂರ್ವಕವಾಗಿಯೇ ರೆಕಾರ್ಡ್ ಇಟ್ಕೊಂಡೇ ಹೋಗ್ಬಿಟ್ಟು ತಾವು ಮಾಡುವಂಥ ಕೆಲಸವನ್ನು, ಅಂದರೆ ಅಶ್ಲೀಲ ಕೆಲಸವನ್ನು, ಹೀಗೆ ತಾವು ಅವನ ಜೊತೆ ಮಾಡುವಂಥ ದೈಹಿಕ ಸಂಪರ್ಕವನ್ನು ರೆಕಾರ್ಡ್ ಮಾಡಿಕೊಳ್ತಾರೆ. ರೆಕಾರ್ಡ್ ಮಾಡಿಕೊಂಡು ಆ ಮೂಲಕ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ಪೀಕೋದ, ಇನ್ನೊಂದು ಮಾಡೋದೋ, ಅವ್ರ ಜೊತೆ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ಸ್ ಇರ್ತದೋ, ಏನೆಲ್ಲ ರಾಜಕೀಯಗಳು ಸೇರಿಕೊಂಡು ಒಂದಿಷ್ಟು ಮಾನಹರಣ ಮಾಡುವ, ಒಂದಿಷ್ಟು ದುಡ್ಡು ಮಾಡುವ, ಒಂದಿಷ್ಟು ರಾಜಕೀಯ ಲಾಭ ಮಾಡುವಂಥ ರಾಜಕಾರಣಿಗಳ ಸಂಬಂಧಪಟ್ಟಿದ್ದು ಹೇಳೋದು ನಾನಿದು. ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುವ ಹುನ್ನಾರವನ್ನು ಮಾಡ್ತಾರೆ. ಅಂತಹ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ದು ರಮೇಶ್ ಜಾರಕಿಹೊಳಿ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಕಳೆದ 2-3 ವರ್ಷದಿಂದ ಆಚೆ ನಡೆದಂಥ ಘಟನೆ. ರಮೇಶ್ ಜಾರಕಿಹೊಳಿಗೆ ಯಾವುದೊಬ್ಬಳು ಹುಡುಗಿ ಅದು ಯಾವುದೋ ಡ್ಯಾಮ್ ಚಿತ್ರೀಕರಣ ಮಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಫೋನ್ ಮಾಡಿ ಅವರನ್ನು ಭೇಟಿಯಾಗಿ ಆನಂತರ ಅವರ ಜೊತೆ ದೈಹಿಕ ಸಂಪರ್ಕ ಮಾಡೋದು, ವಿಡಿಯೋ ಕಾಲ್ ಮೂಲಕ ಸ್ಟಾರ್ಟ್ ಆಗೋದು. ಅದು ದೆಹಲಿ ಕರ್ನಾಟಕ ಭವನ ಅಂತೆ, ಬೇರೆ ಬೇರೆ ವಲಯದಲ್ಲಿ, ಆಮೇಲೆ ಬೆಂಗಳೂರಿನ ಮಲ್ಲೇಶ್ವರಂಲಿರುವಂಥ ಮಂತ್ರಿ ಅಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ಅವ್ರು ತಂಗಿರ್ತಾರೆ ಅಲ್ಲೆಲ್ಲ ಈಕೆ ಹೋಗ್ಬಿಟ್ಟು ಅವ್ರ ಜೊತೆ ಮಲಗಿದ್ದಾಳೆ, ದೈಹಿಕ ಸಂಪರ್ಕ ಮಾಡಿದ್ದಾಳೆ ಎನ್ನುವ ವಿಡಿಯೋ ಕಾಲ್ ಮೂಲಕ ಬೆತ್ತಲಾಗಿದ್ದಾಳೆ ಎನ್ನುವ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಸಂಚಲನ ಉಂಟು ಮಾಡುತ್ತೆ, ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗ್ತದೆ. ಇದರಿಂದ ರಮೇಶ್ ಜಾರಕಿಹೊಳಿ ಅವರು ತಲೆ ಎತ್ತಲಾಗದ ಪರಿಸ್ಥಿತಿಗೆ ತಲುಪ್ತಾರೆ, ಅವರು ಅನಾರೋಗ್ಯಕ್ಕೀಡಾಗ್ತಾರೆ. ಹೆಚ್ಚು ಕಮ್ಮಿ ಅವರ ರಾಜಕೀಯ ಜೀವನವೇ ಅಂತ್ಯ ಆಯಿತು ಅಂತ ಮಾತಾಡ್ತಿದ್ರು. ಆದರೆ ಅದರಾದ ನಂತರದ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಸ್ವಲ್ಪ ಹೆಚ್ಚು ಲೀಡಲ್ಲೇ ಗೆಲ್ತಾರೆ. ನಮ್ಮ ದೇಶದಲ್ಲಿ ಹೆಂಗಂದರೆ, ನಮ್ಮ ಊರಿನ ಕತೆ ಹೇಗಿದೆ ಅಂದರೆ, ಅವನು ಏನೇ ತಪ್ಪು ಮಾಡಲಿ ಒಂದ್ಸಲ ಅವ್ನು ಲೀಡ್ರ್ ಅಂತ ಒಪ್ಕೊಂಡ್ಮೇಲೆ ಮುಗೀತು. ಇದೇ ರಮೇಶ್ ಜಾರಕಿಹೊಳಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದ್ದಾಗ, ಅವರನ್ನ ಇಡೀ ರಾಜ್ಯ ಹಿಂಡಿ ನೀರು ತೆಗಿತಿದ್ದಾಗ, ಅವರು ಅವಮಾನದಿಂದ ತತ್ತರಿಸಿ ಹೋಗ್ತಿದ್ದಾಗ, ಅವ್ರ ಅಭಿಮಾನಿ ಒಬ್ಬ ಸಿಮೆಂಟ್ ಸುರ್ಕೊಂಡು ಬೆಂಕಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಆ ಮಟ್ಟಿಗೆ ಒಂದು ಅಭಿಮಾನ ಅಂತ ಏನಿರುತ್ತೆ, ಅವ್ನು ಏನು ಮಾಡಿದ್ರು ಕೂಡ. ಈಗ ಪ್ರಜ್ವಲ್ ರೇವಣ್ಣ CD ಪ್ರಕರಣದಲ್ಲೂ ಕೂಡ ಕೆಲವರು ಮಾತಾಡೋದನ್ನ ಕೇಳಿಸ್ಕೊಳ್ತಿದ್ದೆ, ಅವ್ನು ಗಂಡಸು ಮಾಡ್ದ ಬಿಡೋ ಅಂತ ಹೇಳಿ. ಪಾಪ ಗಂಡಸು ಎಷ್ಟು ಜನಕ್ಕೆ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಕು? ಆಮಿಷ ಹೊಡೆದೋ, ದುಡ್ಡು ಕೊಡ್ತೀನಿ ಅನ್ನೋ, ಏನು ಮಾಡಿದ್ನೋ, ಇಲ್ಲ ಬಲವಂತವಾಗಿ ವಿಡಿಯೋ ಮಾಡಿ ಹೆದರ್ಸೋದ ಏನೋ. ಬಟ್ ಆ ಹೆಣ್ಮಕ್ಳ ಪರಿಸ್ಥಿತಿ ಅದನ್ನು ಯೋಚನೆ ಮಾಡಲ್ಲ. ಅಭಿಮಾನ ವರ್ಗ, ಪಕ್ಷ, ದುಡ್ಡು ಇವೇ ಪ್ರಾಬಲ್ಯ, ಇವೇ ಕೆಲಸ ಮಾಡ್ತಾವೆ ಕೆಲವು ಸಲ. ಆದರೆ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ CD ರಿಲೀಸ್ ಆದಂಥ 1-2-3 ದಿನಕ್ಕೆ, ಒಂದು 7-8 ದಿನಕ್ಕೆ ರಮೇಶ್ ಜಾರಕಿಹೊಳಿ ಮೀಡಿಯಾಗಳ ಮುಂದೆ ಫಸ್ಟ್ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ CDಗಳ ಹಿಂದೆ ಆ ಮಹಾನಾಯಕ ಇದ್ದಾನೆ DK ಶಿವಕುಮಾರ್ ಅಂತ ಹೇಳ್ತಾರೆ. CBI ಅದನ್ನು ಮಹಾನಾಯಕನ ಕೈವಾಡಿದ್ದು ನನಗೆ ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷೆ ಅಂತ ಹೇಳಿದಂತ ಎವಿಡೆನ್ಸ್ ಇದೆ. DK ಶಿವಕುಮಾರ್ ಅವರೇ ಒಂದು ಟೀಮ್ ರೆಡಿ ಮಾಡಿ ಹನಿ ಟ್ರ್ಯಾಪ್ ಮಾಡಿಸಿ ರಮೇಶ್ ಜಾರಕಿಹೊಳಿ ಹತ್ರ ಏನೋ ಸಹಾಯ ಕೇಳೋದಕ್ಕಂತ ಹುಡುಗಿನ ರೆಡಿ ಮಾಡಿ, ಆ ಹುಡುಗಿನ ಒಂದು 4-5 ಜನ ಆಪ್ರೇಟ್ ಮಾಡೋ ಥರ ಮಾಡಿ, ಆ ಮೂಲಕ ರಮೇಶ್ ಜಾರಕಿಹೊಳಿ ಕೆಡ್ಕೊಂಡು ನೋಡಿ. ಸೆಕ್ಸ್ ಅನ್ನೋ ವಿಚಾರದಲ್ಲಿ ಯಾವುದೇ ರಾಜಕಾರಣಿ ಈ ರೆಕಾರ್ಡಿಂಗ್ ಒಳಗಡೆ ಬರದೇ ಇದ್ದರೆ ಆಲ್ಮೋಸ್ಟ್ ಜನ ಈಜಾಡೋದ್ರಲ್ಲಿ ಪ್ರವೀಣ್ರೆ, ನಿಂಪುಣರೇ ಆಗಿರ್ತಾರೆ.
ಇದು ಕಾಮನ್. ಮೇಲ್ ಬಿದ್ದು ಹೋದಾಗ ಆತನಿಗೆ ಸೆಕ್ಸ್ ಮಾಡೋ, ಇನ್ನೊಂದು ಮಾಡೋ, ಏನೋ ಮಾಡೋ, ಏನೊಂದು ಆಮಿಷ ಹೊಡುತ್ತಾನಪ್ಪ ನಿಂಗೆ ಏನೋ ಮಾಡ್ತೀನಿ ಅಂತ, ಸರಿ ಅಂತ ಒಪ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ. ಈಗ ರಮೇಶ್ ಜಾರಕಿಹೊಳಿ ಸಿಡಿಯಲ್ಲಿ ಕಂಡಂಥ ವಿಡಿಯೋಗಳು ನೋಡಿದಾಗ ಅವರದ್ದು ಏನಲ್ಲ ಅದ, ಆಮೇಲೆ ಅವರು ನಾನು ವಿಡಿಯೋ ಮಾರ್ಫಿಂಗ್ ಮಾಡಿದ್ದಾರೆ, ಅದು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ, ಕೇಸ್ ನಡೀತಾ ಇದೆ. ಈಗ ಅವ್ರದ್ದೇ ಆದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಈಗ ನೋಡಿ, ಇಬ್ಬರ ನಡುವೆ ದೈಹಿಕ ಸಂಪರ್ಕಗಳಾದಾಗ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಆದಾಗ ಅದು ಅತ್ಯಾಚಾರ ಆಗ್ತದೆ. ಅಯ್ಯೋ ನನ್ನ ಮೈ ಮೇಲೆ ಕೈ ಹಾಕ್ದ, ನನ್ಗೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ದ ಅಂತ ಹೇಳಿ ಇಮ್ಮಿಡಿಯೇಟ್ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಕೊಟ್ಟರೆ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ. 2-3 ವರ್ಷ ಆದಮೇಲೆ, 5-6 ತಿಂಗಳಾದಮೇಲೆ ಇದೆಲ್ಲ ಹೊರಗೆ ಬರೋದಂತೆ, ನನ್ನನ್ನು ಈ ಥರ ದುರ್ಬಳಕೆ ಮಾಡ್ಕೊಂಡಂತ ಇವರು ಅಳೋದಂತೆ, ಇವೆಲ್ಲದೂ ಕೂಡ ಒಂದು ಸಂಚಿನ ಭಾಗವಾಗೇ ಇರುತ್ತದೆ. ಅದರಲ್ಲಿ ಯಾವುದೋ ಅನುಮಾನ ಇಲ್ಲ. ರಮೇಶ್ ಜಾರಕಿಹೊಳಿಯವ್ರನ್ನ ನೀಟಾಗಿ ಹನಿ ಟ್ರಾಪಲ್ಲಿ ಕೆಡವಿರ್ಬೋದು. ಆ ವಿಡಿಯೋಗಳು ನಿಜ ಆದರೆ ಅವರು ಅದನ್ನು ಒಪ್ಕೊಳ್ತಾ ಇಲ್ಲ. ಈಗ ತನಿಖೆ ನಡೀತಾ ಇದೆ, ಯಾರು ಕೂಡ ಒಪ್ಕೊಳ್ತಾರೆ ಅಷ್ಟು ಈಸಿಯಾಗಿ, ಅದು ಒಪ್ಪಲ್ಲ, ಅದು ಬೇರೆ ಮಾತು ಬಿಡಿ. ನಾನು ಇದಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ಬರೆದಿದ್ದೆ, ಪರಮೇಶ್ ಪೆನ್ ಡ್ರೈವ್ ಅಂತೇಳಿ. ಆವಾಗಲೇ ಬರೆದಿದ್ದೆ. ರಮೇಶ್ ಜಾರಕಿಹೊಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕೆಲವು ಮಾಹಿತಿಗಳು ತಗೊಂಡು ಮತ್ತು ಯಾವುದಾವುದೋ ಪ್ರಕರಣವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಯಾವತ್ತಾದರೂ ನಿಮ್ಗೆ ಪುಸ್ತಕ ಸಿಕ್ಕಿದ್ರೆ ಓದಿ, ಬೇಕಾದರೆ ನನ್ನ ಸಂಪರ್ಕ ಮಾಡಿ ನಾನು ತಲುಪಿಸ್ತೀನಿ. ನನ್ನ ಹತ್ರ ಇನ್ನೂ ಸ್ವಲ್ಪ ಇದ್ದಾವೆ. ನೋಡಿ, ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸಂಚಿಗೆ ರಮೇಶ್ ಜಾರಕಿಹೊಳಿ ಬಲಿಯಾಗ್ತಾರೆ. ಆದರೆ ಈ ಸಂಚು ಮಾಡಿದ್ದು DK ಶಿವಕುಮಾರ್ ಅಂತೇಳಿ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈಗ ನನ್ನ ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ DK ಶಿವಕುಮಾರ, ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಈಗ ಸ್ಟೇಟ್ಮೆಂಟ್ ಅದು DK ಶಿವಕುಮಾರ್ ಮಾಡಿದಾರಾ ಮಾಡಿಲ್ವಾ ಅದು ತನಿಖೆ ಆಗಬೇಕಾಗತ್ತೆ. ಅವ್ರ ಪಾತ್ರ ಎಷ್ಟಿದೆ, ಪಾತ್ರ ಎಷ್ಟಿಲ್ಲ, ಶಿವಕುಮಾರ್ ಜೊತೆ ಯಾರ್ಯಾರು ಇದ್ರು, ಯಾರ್ಯಾರು ಈ ಕೆಲಸವನ್ನು ಮಾಡಿದ್ರು, DK ಶಿವಕುಮಾರ್ ಜೊತೆಗಿರೋರು ಇವೆಲ್ಲ ಮಾಡಿಬಿಟ್ಟು ಶಿವಕುಮಾರ್ ಕೆಲವು ಒಪ್ಸಿಲ್ವಾ, ಅಥವಾ ನಮಗೆ ಬಂದ ಮಾಹಿತಿ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರನ್ನೇ ಬಲಿ ಹಾಕಬೇಕು, ಅದಕ್ಕೆ ಕಾರಣ DK ಶಿವಕುಮಾರ್ ಅವರಿಗೆ ಒಂದು ಕಾಂಪಿಟೇಟರ್ ಆಗಿರ್ತಾರೆ. ಮತ್ತು ಇಲ್ಲಿ ಬೇರೆ ಬೇರೆ ವಿಚಾರದಲ್ಲೂ ಈಗ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಾಬಲ್ಯವನ್ನು ಹೊಂದಿರುವಂತಹ ರಮೇಶ್ ಜಾರಕಿಹೊಳಿ ಅವರನ್ನು ಕೆಡೋದಕ್ಕೆ, ಅವರನ್ನು ರಾಜಕೀಯವಾಗಿ ಕೂಗ್ಸೋದಕ್ಕೆ, ಅವರ ವಿರುದ್ಧವಾಗಿ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೆಳೆಸಬೇಕು ಅಂತ DK ಶಿವಕುಮಾರ್ ಟ್ರೈ ಮಾಡ್ತಾ ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಕೇಳಿ ರಮೇಶ್ ಜಾರಕಿಹೊಳಿ ಅವರ ಪಡಸಾಲೆಯಲ್ಲಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ಜೊತೆಗೆ ರಾಜಕೀಯದಲ್ಲಿ ಮುಂದೆ ಬಂದವರು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಅವರನ್ನು ಬೆಳೆಸಬೇಕು ಅಂತ DK ಶಿವಕುಮಾರ್ ಮುಂದಾಗ್ತಾರೋ, ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ DK ಶಿವಕುಮಾರ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ ನಡೆದು ಬರ್ತಾರೋ, ಇದರಿಂದ ಕೋಪಗೊಂಡಿದ್ದಂಥ ರಮೇಶ್ ಜಾರಕಿಹೊಳಿ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬಣದಲ್ಲಿದ್ದವರು. ಅವರಿಗೆ DK ಶಿವಕುಮಾರ್ ಅವರ ಈ ನಡೆ ಇರುಸು ಮುರುಸಾಗಿರುತ್ತೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರ ಹತ್ರ ಚರ್ಚೆ ಮಾಡಿರ್ತಾರೆ. ನನ್ನನ್ನು ಮುಗಿಸೋದಕ್ಕೋಸ್ಕರ ನನ್ನ ಶಿಷ್ಯೆಯನ್ನು ಇವರು ಬೆಳೆಸ್ತಾ ಇದ್ದಾರೆ, ಯಾರು DK ಶಿವಕುಮಾರ್ ಬೆಳೆಸ್ತಾ ಇದ್ದಾರೆ, ಇದು ನಾನು ಒಪ್ಪಕ್ಕೆ ತಯಾರಿಲ್ಲ ಅಂತ. ಈ ಕರ್ಮಕಾಂಡ ಇದೆಯಲ್ಲ, ಕಾಮಕಾಂಡ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಮಾನ ಮರ್ಯಾದೆ ಇರೋ ಸರ್ಕಾರ ಕೂಡಲೇ ರಾಜೀನಾಮೆ ತಗೋಬೇಕು. ಅದಕ್ಕಿಂತ ಮುಂಚಿತವಾಗಿ DK ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಒಳ್ಳೆ ಸ್ನೇಹಿತರಾಗಿದ್ದವರು, ವೆರಿ ಬೆಸ್ಟ್ ಫ್ರೆಂಡ್ ಅಂತೆ, ಪರಸ್ಪರ ಕುಟುಂಬದಲ್ಲೂ ಆಪ್ತರಾಗಿದ್ದವರು. DK ಶಿವಕುಮಾರ್ ಅವರ ಪತಿ ಇವ್ರಿಗೆ ಅಣ್ಣ ಅಂತಾನೆ ಕರಿತಾ ಇದ್ರು, ರಮೇಶ್ ಜಾರಕಿಹೊಳಿ ಹೇಳ್ತೀವಿ ಇವ್ರಿಗೆ ಅಣ್ಣ ಅಂತ ಕರೀತಿದ್ರು. ಇಂಥ ಸಂಬಂಧ ಇದ್ದಂಥ ಅವರೊಬ್ಬರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ನಡೆದಂಥ ಸಂಘರ್ಷ ಮುಂದೆ ರಾಜಕೀಯವಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಮುಗಿಸೋದಕ್ಕೆ ಈ ಥರದೊಂದು ಸಿಡಿಯನ್ನು ತಯಾರು ಮಾಡುವ ಕೆಲಸವನ್ನು DK ಶಿವಕುಮಾರ್ ಒಂದು ತಂಡಕ್ಕೆ ಒಪ್ಪಿಸಿದ್ರು ಅಂತ ಚರ್ಚೆ ನಡೀತಾ ಇದ್ದಿದ್ದು. ಅದೇ ಆಧಾರದಲ್ಲಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನರೇಶು, ಇನ್ನೊಂದು ಗಿರೀಶು, ಯಾರ್ಯಾರೋ ಒಂದು ಜನ ಅರೆಸ್ಟ್ ಆಗ್ತಾರೆ. ಮತ್ತು ಆ ಕೇಸ್ ಅಲ್ಲಿಗೆ ಹೋಗ್ಬಿಡ್ತದೆ. CBI ಅಂತಾರೆ, ಇನ್ನೊಂದು ಅಂತಾರೆ, BJP ಸರ್ಕಾರ ಇರ್ತದೆ, ಇನ್ನೊಂದು ಇರುತ್ತೆ, ಇವೆಲ್ಲದೂ ನಡೀತಾ ಇರ್ತವೆ. ಇದರ ನಡುವೆ ನಮ್ಮ ವಾದ ಏನಿತ್ತು ಅಂದರೆ, ಈಗ ಮೊಟ್ಟ ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಕೆಡೋದಕ್ಕೆ ಇವ್ರು ತಯಾರು ಮಾಡಿ ಕಳಿಸಿದ ಗುಂಪು ಆ ರೆಕಾರ್ಡನ್ನೆಲ್ಲ ಮಾಡಿಬಿಟ್ಟು ಇವ್ರಿಗೆ ತಂದು ಒಪ್ಪಿಸಿದ್ದಾರೆ, ಇವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಒಂದು ಆ್ಯಂಗಲು. ಎರಡನೇ ಆ್ಯಂಗಲು, ಒಂದು ಹನಿ ಟ್ರ್ಯಾಪೇ ಮಾಡುತ್ತಿದ್ದಂಥ ಒಂದು ಗ್ಯಾಂಗು ರಮೇಶ್ ಜಾರಕಿಹೊಳಿ ಅವರು ಸೇರಿದಂಗೆ ಅನೇಕರನ್ನು ಇದೇ ಥರ ಹೆಣ್ಮಕ್ಳನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು. ಹನಿ ಟ್ರ್ಯಾಪ್ ಮಾಡಿ ಅವರಿಗೆ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾಯಿದ್ರು. ಯಾವಾಗ ಇವರು ದುಡ್ಡು ಕೊಡ್ತಾಯಿದ್ರು, ಎಷ್ಟೋ ಜನ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟವ್ರದ್ದೆಲ್ಲ ಹಾಗೆ ದುಡ್ಡು ಇಸ್ಕೊಂಡು ಸುಮ್ಮನಾಗ್ತಾಯಿದ್ರು. ಯಾರು ದುಡ್ಡು ಕೊಡದೆ ನೋಡೋಣ ಅದೇನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ಸವಾಲಿಗೆ ಬಿದ್ದಾಗ ಅದನ್ನು ಅವರ ವಿರುದ್ಧ ಇರುವಂತಹ ಯಾರು, ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಯಾರಿದ್ದಾರೆ, ಪ್ರಭಾವಿ ಮುಖಂಡ ಯಾರಿದ್ದಾರೆ, ಅವ್ರಿಗೆ ಹೋಗ್ಬಿಟ್ಟು ಕೊಟ್ಬಿಡೋದು, ಅವ್ರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಪ್ರಕರಣ ನಡೆದಿತ್ತು. ಇಲ್ಲಿ ಹನಿ ಟ್ರ್ಯಾಪ್ ಮಾಡ್ತಾರೆ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಅವ್ರು ಕೊಡಲ್ಲ ಅಂತಾರೆ. ಅದಾದಮೇಲೆ ಇವ್ರು ತಗೊಂಡೋಗಿ ಅವರ ವಿರುದ್ಧ ಇದ್ದಂತಹ DK ಶಿವಕುಮಾರ್ ಕೈಲಿ ಕೊಡ್ತಾ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ನಡೀತು. ಅದು ಯಾವುದೂ ಕೂಡ ತನಿಖೆಯಿಂದ ಕೂಡ ಸಾಬೀತಾಗಿಲ್ಲ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದು ನಿನ್ನೆ ಒಂದು ರಿಟರ್ನ್ ಸ್ಟಿಕ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇನು ವಿಡಿಯೋ ಹೇಳಿಕೆ ಕೊಟ್ರಿ, ಆಮೇಲೆ 12 ಗಂಟೆಗೆ 1 ಗಂಟೆಗೆ ಮನೆ ಮುಂದೆ ಬರೋ ಅಲ್ಲೊಂದು ಹೇಳಿಕೆ ಕೊಟ್ರಿ,
ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ ಟಿ ವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು, ಬಾಲ ಸುಟ್ಟ ಬೆಕ್ಕಿನ ಕಥೆ ಆಗೈತಿ. ಕೊಡಿತಾ ಈಗ ನಿಮ್ಮ SIT ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮಾಡಕ್ಕೆ ನಿಮ್ಮ ಕೈಲಿ? ಯಾವುದೇ CD ಬರಲಿ, ಇವು DK ಶಿವಕುಮಾರ್ ಪಾತ್ರ. ಈಗ ನೋಡಿ, ವೆರಿ ಸಿಂಪಲಾಗಿ ನಮ್ಮ ಅನಾಲಿಸಿಸ್, ಯಾವುದೇ ಒಬ್ಬ ಪ್ರಭಾವಿ ಮುಖಂಡ ರಾಜಕೀಯವಾಗಿ ವಿರುದ್ಧ ದಿಕ್ಕಿನಲ್ಲಿರೋನೋ, ವಿರೋಧ ಪಕ್ಷದಲ್ಲಿರೋನೋ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಈ ಥರ ಅಶ್ಲೀಲ ಸಿಡಿನೋ ಯಾವುದೋ ಒಂದು ಲೂಪ್ ಹೋಲ್ಸ್ ಸಿಕ್ಕಿದಾಗ ಅದನ್ನು ಕಲೆಕ್ಟ್ ಮಾಡಿದೋನೋ ಅವರ ವಿರುದ್ಧ ಇರುವಂತಹ ಪಕ್ಷಗಳ ಮುಖಂಡರಿಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ರಾಜಕೀಯವಾಗಿ ಅವ್ರು ಬಳಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಾನು ಹೇಳೋದು, ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬ್ಲರ್ ಮಾಡಬೇಕಿತ್ತು, ಇನ್ನೊಂದು ಮಾಡಬೇಕಿತ್ತು, ಇದು ನೈತಿಕತೆ. ಆ ನೈತಿಕತೆಯನ್ನು ಅವ್ರಿಗೆ ಹೇಳ್ತಾ ಅದು ರಾಜಕೀಯವಾಗಿ ಅವ್ರು ಕೇಳಿ ಸಿಕ್ತಾಗ ಅದನ್ನು ಅವ್ರು ಲಾಭ ಮಾಡ್ಕೊಳ್ಳೇಬೇಕಲ್ಲ, ಅವ್ರು ಮಾಡ್ಕೊಳ್ಳಿ. ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಇವರು ಮಾನ ಮರ್ಯಾದೆ ತೆಗೆದ್ರು, ಮಾಡಿದ್ದೇನೆ ಒಳ್ಳೆ ಸಚ್ಚಾರಿತ ಕೆಲಸಗಳೇನಲ್ವಲ್ಲ. ಹಾಗಂತ ಮ್ಯೂಚುವಲ್ ಇದ್ದಾಗ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕ ಆತನಿಗೆ ಏನು ಇದರಿಂದ ಲಾಭ ಆಗ್ತದೆ ಅದನ್ನು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ತಾನೆ. ಆದರೆ ವಿರೋಧ ಪಕ್ಷದ ನಾಯಕನ ಕೈಗಾದ CD ಹೋಯ್ತಾ, ಆತ ಡಿಸ್ಟ್ರಿಬ್ಯೂಟ್ ಮಾಡಿದ್ರೋ, ಅವ್ರು ಟೀಮ್ ಮಾಡಿಬಿಟ್ಟು ರಮೇಶ್ ಜಾರಕಿಹೊಳಿನ ಬಲಿ ಹಾಕಿದ್ರೋ ಇಲ್ವೋ ಅನ್ನೋದು ಯಾವುದೂ ಕೂಡ ಸಾಬೀತಾಗಿಲ್ಲ. ಇಂಥ ವಿಚಾರಗಳಲ್ಲಿ ಆತ ಸಂಚು ಮಾಡ್ದ. ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಬರ್ತಿರೋದಷ್ಟೇ, DK ಶಿವಕುಮಾರ್ ಸಂಚಿದು, DK ಶಿವಕುಮಾರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಈ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಚರ್ಚೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ರಾಜಕೀಯದ ವಿಮರ್ಶೆಗಳು ನಡೀತವೆ. ಆದರೆ ಇದರ ನಡುವೆ ಮೂಲ ವಿಚಾರ ನಾವು ಮರಿಬಾರ್ದಲ್ವಾ? ಈಗ DK ಶಿವಕುಮಾರೋ ಇಲ್ಲ KD ಶಶಿಕುಮಾರೋ ಇಲ್ಲ ಇನ್ನೊಬ್ಬ ಯಾರೋ ಇದೆಲ್ಲ CDಗಳು ಪೆನ್ಡ್ರೈವ್ಗಳ ಹಿಂದೆ ಇರುವ ಸೂತ್ರಧಾರ ಅಂದರೆ ನಿಮ್ಮ ಒಳಗಡೆ ಗಂಡಸುತನವನ್ನು ತುಂಬಿ ನಿಮ್ಮ ನರವನ್ನು ಎಬ್ಬಿಸಿ ಆ ಕೆಲಸವನ್ನು ಮಾಡಿಸಿದ್ದೀವ್ರಾ? ಈ ಪ್ರಶ್ನೆ ಬೇಕಲ್ಲ. ಆಯ್ತು, ಇವ್ರು ಏನೋ ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಯಾವುದೋ ಹುಡುಗಿನ ಬಳಸಿನೇ ನಿಮ್ಮನ್ನು ಕೆಡೋದಾ ಅಂತ ಹಿಡ್ಕೊಳ್ಳಿ. ನಿಮಗೆ ಯಾಕಿರಲಿಲ್ಲ ನಿಗ್ರಹ? ನಿಮ್ಗೆ ಯಾಕಿರಲಿಲ್ಲ ಒಂದಿಷ್ಟು ಪ್ರಿಕಾಷನ್? ಯಾರೋ ಒಬ್ಬಳು ಫೋನ್ ಮಾಡ್ತಾಳೆ, ಏನೋ ಒಂದು ಡ್ಯಾಮ್ ಚಿತ್ರೀಕರಣ ಅಂತಾಳೆ ಅಥವಾ ಇನ್ನೊಂದೇನೋ ಅಂತಾಳೆ, ಬಂದ ತಕ್ಷಣ ಮಲ್ಸ್ಕೊಂಡು ಬಿಡ್ತೀರಿ. ಯಾಕೆ? ಮೇಂಟೈನ್ ಮಾಡಿ ಸೀಕ್ರೆಟ್ಟು. ನಿಮ್ಗೆ ಆಗಲ್ಲ, ಕಂಟ್ರೋಲ್ ಆಗಲ್ಲ ಅಂದಾಗ ಅದ್ರದ್ದಾದೊಂದು ಪ್ರಿಕಾಷನ್ಗಳು ತಗೋಬೇಕಲ್ಲ. ಅವನ ಕಾರಣ ಇವನ್ ಕಾರಣ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಮೂಲ ಸಮಸ್ಯೆಗಳು ಮಾತಾಡಿ. ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ CD ಡಿಸ್ಟ್ರಿಬ್ಯೂಷನ್ ಮಾಡಿದ್ದು DK ಶಿವಕುಮಾರ್ ಅನ್ನೋದಕ್ಕಿಂತ ನೀವು ಮಾಡಿದ್ದೇನು? ಅದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಕೈ ಮುಗಿದು ಕೇಳ್ತಾಳೆ ಒಂದು 40-50 ವರ್ಷದ ಮುದುಕಿ, ಒಂದು ಹೆಣ್ಮಗಳು, ಯಾವುದೋ ಮನೆ ಕೆಲಸದವಳಂತೆ. ಅವರನ್ನು ಕೂಡ ನಿಮ್ದಾದ್ರೆ ಅಥವಾ ಯಾರದೇ ಆದರೆ ಅತ್ಯಾಚಾರ ಅಲ್ವಾ ಅದು? ಅದನ್ನ ನೀವು ಮಾಡು ಹೋಗು ಅಂತ ಹೇಳ್ತಾರೆ. ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಯಾರೋ ಒಬ್ಬರಿಗೆ ಅಣ್ಣ ಹೋಗ್ಬಿಟ್ಟು ಅಲ್ಲೊಂಚೂರು ರೇಪ್ ಮಾಡಿ ಬರೋ, ಹೋಗೋ ಅಲ್ಲ ಸ್ವಲ್ಪ ಸೆಕ್ಸೀಸ್ ಮಾಡಿ ಬರೋ ಅಂದರೆ ಹೋಗ್ಬಿಟ್ಟು ಮಾಡಿ ಬಂದುಬಿಡ್ತೀರಾ? ಅದು ನಿಮ್ಮ ಒಳಗಿನ ತೆವಲು. ನಿಮ್ಮ ಒಳಗಿನ ತೆವಲಿಗೆ ಒಂದು ನಿಗ್ರಹ ಬೇಕು. ಇಲ್ಲ ಅಂದರೆ ಆ ತೆವಲನ್ನು ಈಡೇರಿಸ್ಕೊಳ್ಬೇಕಾದ್ರೆ ಒಂದು ಪ್ರಿಕಾಷನ್ ಬೇಕು. ಇದು ರೆಕಾರ್ಡ್ ಆಗ್ತಾ ಇದೆಯಾ, ಇದು ಯಾವ ಜಾಗದಲ್ಲಿ ನಡೀತಿದೆ, ಅವ್ರ ಕೈಯಲ್ಲಿ ಬ್ಯಾಗ್ ಇದೆಯಾ, ಮೊಬೈಲ್ ಇದೆಯಾ, ಕ್ಯಾಮ್ರಾ ಇದೆಯಾ, ಯಾವುದು ಇಲ್ಲದೆ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಮಲ್ಕೊಂಡು ಎದ್ದು ಬಂದುಬಿಟ್ರೆ ಅದಾದಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ಮಾಡಿದ್ದು ಮಾತಾಡಿ. ಮಾಡಿದ ಕೆಲಸವನ್ನು ಫಸ್ಟ್ ಮಾತಾಡಿ. ನಾವು ಮಾಡಿದ್ದು ತಪ್ಪು, ನಿಮ್ಮ ತಪ್ಪುಗಳನ್ನು ಮುನ್ನೆಲೆಗೆ ಬರಲಿ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋನು ರಾಜಕೀಯವಾಗಿ ತನ್ನ ಲಾಭಕ್ಕೋಸ್ಕರ ಮಾಡ್ಕೊಂಡಿರ್ತಾನೆ. ಅಲ್ಲಿ ಬ್ಲರ್ ಇನ್ನೊಂದು ಕತೆಗಳು ಬಂದಾಗ ಈ ಸ್ವಲ್ಪ ನೈತಿಕತೆಯನ್ನು ಉಳಿಸ್ಕೋಬೇಕಾಗ್ತದೆ ಡಿಸ್ಟ್ರಿಬ್ಯೂಟರ್ಗಳಂತ ನಾವು ಹೇಳಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳ ಬದುಕಿದ್ದು ಅಲ್ಟಿಮೇಟಾಗಿ ಹೆಣ್ಣು ಮಕ್ಕಳು ಬದುಕಲ್ವಾ? ಹಾಗಂತ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದೆ, ಪ್ರಜ್ವಲ್ ರೇವಣ್ಣಂಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಇರ್ಬೋದು ಅಥವಾ ರಮೇಶ್ ಜಾರಕಿಹೊಳಿಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ CD ಇರ್ಬೋದು. ಇಲ್ಲಿ ಫಲಾನುಭವಿಗಳು ಇದ್ದಾರೆ, ಸಂತ್ರಸ್ತರು ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಸ್ಕಾರ.